ವಯಸ್ಸಿಂದ ದೊಡ್ಡ ಮನೆ ಮತ್ತೆ ದೊಡ್ಡ ಕಾರ್ ಕೂಡ ಬೈ ಮಾಡ್ಬೇಕು. ಯಾಕಂದ ನಿನ್ನ ಹತ್ರ ಟಾಯ್ಸ್ ಇಡಕ್ಕೆ ನಮ್ಮ ಮನೆ ಜಾಗ ಸಾಕಾಗ್ತಾ ಇಲ್ವಾ? ಇಲ್ಲ ಪಪ್ಪ, ನಮ್ಮ ಮನೆಗೆ ನ್ಯೂ ಮೆಂಬರ್ ಬರ್ತಾ ಇದಾರಲ್ಲ ನಮ್ ಪಾಪುಗೆ ಅಂತ. ಹೌದು, ಪಾಪು ಸದ್ಯದಲ್ಲೇ ಡೆಲಿವರಿ ಆಗತ್ತಂತೆ, ಹೌದಾ? ಮತ್ತೆ ಪಪ್ಪ, ನಿನ್ನೆ ರಾತ್ರಿ ನೀನು ಮತ್ತೆ ದುರ್ಗಾ ಹಾಕೊಂಡಿದ್ನ ಮಣಿ ನೋಡಿದ್ಲಂತೆ. ನೀವಿಬ್ರು ಸೇರಿ ಬೇಬಿ ಫ್ಯಾಕ್ಟ್ರಿಗೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರು ಅಂತ ಮಣಿ ಹೇಳಿದ್ಲು. ಪಪ್ಪ, ಮತ್ತೆ ಬೇಬಿ ಕೊರಿಯರ್ ಅಲ್ಲಿ ಬರುತ್ತಾ ಅಥವಾ ನಾವೇ ಪಿಕಪ್ ಮಾಡ್ಕೊಂಡ್ ಬರ್ಬೇಕಾ? ಏಯ್ ಮಣಿ, ಏನೇನೋ ಕತೆ ಕಟ್ಟಿ ಹೇಳ್ತೀಯ ಅವಳಿಗೆ. ಏನದು ನಾನ್ಸೆನ್ಸು? ಬೇಬಿ ಫ್ಯಾಕ್ಟ್ರಿ ಆ ಥರ ಎಲ್ಲಾದರೂ ಇರುತ್ತಾ? ನೋಡು, ಸುಮ್ಮನೆ ಏನೇನೋ ಅವಳ ತಲೆಗೆ ತುಂಬಬೇಡ. Your order has been placed. Thank you for shopping with Sharath and Durga. No cancellation allowed. No cancellation allowed. ಶಾಪ್ ಮಣಿ. ಕಂದ, ಈ ಮಣಿ ನಿನ್ನ ಹತ್ರ ಸುಮ್ಮನೆ ಪ್ರ್ಯಾಂಕ್ ಮಾಡ್ತಾ ಇದ್ದಾಳೆ. ಅದು ಹೇಳಿದ್ದೇನು ನಂಬೇಡ ನೀನು. ಆದ್ರೆ ಪಪ್ಪ, ನೀವು ದುರ್ಗಾ ಹಣೆ ಮೇಲೆ ಉಮ್ಮ ಕೊಟ್ಟು ಮ್ಯಾಜಿಕ್ ಮಾಡಿದ್ನ ಮಣಿನ ನೋಡಿದ್ಲಂತೆ. ಒಂದ್ ವೇಳೆ ಪಾಪು ಬರಲ್ಲ ಅಂದ್ರು ನೀನ್ ನನಗ್ ದುರ್ಗಾ ಹಣೆ ಮೇಲೆ ಮ್ಯಾಜಿಕ್ ಮಂತ್ರ ಮಾಡ್ದೆ. ಕಂದ, ಅದು ಏನ್ ಗೊತ್ತಾ, ಅದು ಈಗ ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾರಲ್ಲ, ಅಂದ್ರೆ ನಾನು ಇನ್ನ ಪ್ರೀತಿ ಮಾಡ್ತೀನಲ್ವಾ, ನಾವಿಬ್ರು ದುರ್ಗಾನ ಪ್ರೀತಿ ಮಾಡೋದರ ಆ ಥರ ಎಲ್ಲ ಇದ್ದಾಗ ಒಬ್ರನ್ನೊಬ್ರು ಪ್ರೀತಿ ಮಾಡುವಾಗ ಈ ಹಗ್ಗು ಕಿಸ್ಸು ಎಲ್ಲ ಇರುತ್ತೆ. ಆದ್ರೆ ಅದು ಆಡಿದ ತಕ್ಷಣ ಪಾಪು ಕಣ್ಮುಂದೆ ಸಡನ್ ಆಗಿ ಪ್ರತ್ಯಕ್ಷ ಆಗಲ್ಲ ಕಂದ. ಹಿತಾ, ಬಾಸ್ ಮಾತನ್ನ ನಂಬೇಡ. ಪಾಪು ಡೆಲಿವರಿ ಟ್ರ್ಯಾಕಿಂಗ್ ನಂಬರ್ನ ನಿನ್ನಿಂದ ಹೈಡ್ ಮಾಡ್ತಾ ಇದ್ದಾರೆ. ಮಣಿ, ಇವಾಗ ನೀನು ಸುಮ್ಮನಿದ್ರೆ ಸರಿ. ಇವಾಗ ಹಿತನ ಸ್ಕೂಲಿಗೆ ಡ್ರಾಪ್ ಮಾಡೋ ಬದಲು ನಿನ್ನ ಮೈಸೂರು ಝೂಗೆ ಡ್ರಾಪ್ ಮಾಡ್ಬಿಡ್ತೀನಿ ಅಷ್ಟೇ. ಓಕೆ ಓಕೆ ಪಾಪ, ಇವತ್ತು ಪಾಪು ಬರಲ್ಲ ಅಂದ್ರೆ ಓಕೆ, ಬಟ್ ಮುಂದೊಂದು ದಿನ ಯಾವತ್ತಾದ್ರೂ ಬಂದಾಗ ಅದು ಪುಟ್ಟ ಹಂಗೇನೇ ಆಗಿರ್ಬೇಕು ಅಂತ ನೋಡ್ಕೊ. ಯಾಕಂದ್ರೆ ಅವಳಿಗೆ ನಾನು ಪ್ರಿನ್ಸೆಸ್ ತರ ಡ್ರೆಸ್ ಹಾಕಿ ಅವಳ ಜೊತೆ ಆಟ ಆಡ್ಬೇಕು. ಹಲೋ, ಏನು ಮಾಯಾ ಚೆನ್ನೈಗೆ ತಲುಪೇ ಇಲ್ವಾ? ಬೆಂಗಳೂರಿಂದ ಹೊರಟೇ ಇಲ್ವಾ? ಐ ಯು ಶೋರ್? ಹೌದು ಸರ್, ಅವರು ಬೆಂಗಳೂರು ಬಿಟ್ಟು ಹೋಗಿರೋ ಯಾವ ರೆಕಾರ್ಡ್ ಕೂಡ ಸಿಗ್ತಾ ಇಲ್ಲ. ಅವರು ಯಾವುದೋ ಟ್ಯಾಕ್ಸಿ ಕೂಡ ಬುಕ್ ಮಾಡ್ಕೊಂಡೋಗಿಲ್ಲ. ಅವ್ರ ಫೋನ್ ಕೊನೆಯದೇ ಲೊಕೇಟ್ ಆಗಿರೋದು ಕೂಡ ಬೆಂಗಳೂರಿನಲ್ಲೇ. ಅದೇಗೆ ಸಾಧ್ಯ? ಲಾಸ್ಟ್ ಟೈಮ್ ಅಮ್ಮನ ಜೊತೆ ಮಾತಾಡುವಾಗ ಅಮ್ಮ ಮಾಯಾ ಚೆನ್ನೈಗೆ ಹೋಗಿದ್ದಾಳೆ ಯಾವುದೋ ಕೆಲಸದ ಮೇಲೆ ಅಂತ ಹೇಳಿದ್ರಲ್ಲ. ನಾನು ಹೇಳೋದೇ ಮರ್ತ್ಬಿಟ್ಟಿದ್ದೆ. ಮಾಯಾ ಚೆನ್ನೈಗೆ ಹೋಗಿದ್ದಾಳೆ. ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು. ಬೊಟಿಕ್ ಕೆಲಸ ಅಂತ ಹೇಳ್ತಾ ಇದ್ಲು. ಹಾಗಾದರೆ ಅಮ್ಮನೇ ಸುಳ್ಳು ಹೇಳಿದ್ರಾ? ಅಲ್ಲ, ಮಾಯಾ ಚೆನ್ನೈಲಿ ಇಲ್ಲ ಅಂದರೆ ಎಲ್ಲಿ ಹೋಗಿದ್ದಾಳೆ? ಏನಾಗ್ತಾ ಇದೆ ಇಲ್ಲಿ? ಏನಾಯ್ತು ಪಪ್ಪ? ಮಾಯಾ ಬಗ್ಗೆ ಏನಕ್ಕೆ ಮಾತಾಡ್ತಿದ್ಯಾ? ಮಾಯಾ ಮತ್ತೆ ವಾಪಸ್ ಮನೆಗೆ ಬರ್ತಾ ಇದ್ದಾಳ? ಇಲ್ಲ ಕಂದ, ಮಾಯಾ ಎಲ್ಲಿ ಹೋಗಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಪಪ್ಪ, ಅವಳು ಎಲ್ಲಾದ್ರೂ ಹೋಗ್ಲಿ, ಮನೆಗೆ ಮಾತ್ರ ವಾಪಸ್ ಬರಬಾರ್ದು. ನಮ್ಮ ಮನೆಯಲ್ಲಿ ಅವಳನ್ನ ಯಾರು ಇಷ್ಟಪಡೋದೇ ಇಲ್ಲ. ದಮ್ಮು ಅಜ್ಜಿ ಮತ್ತೆ ಅಪ್ಪ ಅಮ್ಮ ಬಿಟ್ರೆ ಇನ್ಯಾರಿಗೂ ಅವಳು ಇಷ್ಟನೇ ಇಲ್ಲ ಪಪ್ಪ. ಏನ್ ದುರ್ಗಾ ನನ್ನನ್ನು ಹಾಗೆ ನೋಡ್ತಾ ಇದೀಯಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಾ ದುರ್ಗಾ? ಅಂಬಿಕಾ ಬೆಂಕಿಲಿ ಬೆಂದು ಸಾಯೋವಾಗ ನರಕಯಾತನೆ ಪಡ್ತಾ ಇದ್ಲು, ಅಂಗಲಾಚ್ತಿದ್ಲು. ಯಾರಾದ್ರೂ ಬನ್ನಿ ನನ್ನ ಕಾಪಾಡಿ, ಬೆಂಕಿಯಿಂದ ಕಾಪಾಡಿ ಅಂತ ಗೋಳಾಡ್ತಾ ಇದ್ಲು. ಪಾಪ, ಯಾರೊಬ್ರು ಬರ್ಲಿಲ್ಲ ದುರ್ಗಾ ಇವಳನ್ನ ಕಾಪಾಡೋದಕ್ಕೆ. ಮಾಳ್ವಿಕಾ, ಸಾಕ್ ನಿಲ್ಸು, ಮೊದ್ಲಿಲ್ಲಿಂದ ಹೋಗು. ಏಯ್, ಈ ಮನೆಯಿಂದ ಹೋಗ್ಬೇಕಾಗಿರೋದು ನಾನಲ್ವೇ, ನೀವುಗಳು.
ಈ ಮಾಳ್ವಿಕನ ಇಲ್ಲಿಂದ ಹೋಗೋನೋದಕ್ಕೆ ನೀನ್ ಯಾರು, ಇವಳು ಯಾರು? ಮಾಳ್ವಿಕಾ, ನಮ್ಮಕ್ಕನ್ನ ಹೇಗ್ ಕೊಲೆ ಮಾಡ್ದ್ಯೋ ಅದೇ ತರ ನಾನು ನಿನ್ನ ಕೊಲೆ ಮಾಡ್ತೀನಿ. ಕೊಲೆ? ನನ್ನನ್ನ ಕೊಲೆನಾ? ವಾರೆ ವಾ, ಎಂಥ ಅದ್ಭುತವಾದ ಭ್ರಮೆ. ದುರ್ಗಾ, ನಿನ್ಗೇನಾದ್ರೂ ಮರವಿನ ಕಾಯಿಲೆ ಇದೆಯಾ? ಅವತ್ತು ನನ್ನನ್ನ ಚಾಕುವಿಂದ ಇರಿದು ಸಾಯಿಸೋದಕ್ಕೆ ನೋಡಿದ್ಯಲ್ಲ, ಏನಾಯ್ತು? ಏನೂ ಆಗ್ಲಿಲ್ಲ. ಇವಾಗ್ಲೂ ಅಷ್ಟೇ, ಈ ಮಾಳ್ವಿಕನ ಸಾಯಿಸೋದಕ್ಕೆ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನ್ನಿಂದ ಏನೂ ಆಗೋದಿಲ್ಲ. ಏನಂದೆ ನೀನು? ಬೆಂಕಿಯಲ್ಲಿ ಸುಡ್ತೀನಿ ಅಂತ ಹೇಳಿದ್ಯಾ? ಆಯ್ತು, ಟ್ರೈ ಮಾಡು, ನೋಡೇ ಬಿಡೋಣ. ಆದರೆ ಒಂದು ಅರ್ಥ ಮಾಡ್ಕೊ, ಬೆಂಕಿಯಿಂದ ಆದ ಗಾಯಗಳನ್ನ ಒಂದೇ ಒಂದು ನಿಮಿಷದಲ್ಲಿ ಮಾಯ ಮಾಡೋ ಅಂಥ ಶಕ್ತಿ ಈ ಮಾಳ್ವಿಕಂಗಿದೆ. ಅಂದ್ರೆ ನಿನ್ ಮೈ ಮೇಲೆ ಬಿದ್ದ ಬೆಂಕಿ ಗಾಯಗಳನ್ನ ನೀನ್ ಒಂದೇ ನಿಮಿಷದಲ್ಲಿ ಮಾಯ ಮಾಡ್ಕೊಳ್ತೀಯಾ? ಹಾಗಾದ್ರೆ ನಾನು ನಿನಗೆ ಏನ್ ಮಾಡಿದ್ರು ನಿನಗೇನು ಆಗಲ್ವಾ ಮಾಡ್ಬೇಕಾ? ಅಫ್ಕೋರ್ಸ್ ಎಸ್. ನೀನು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಈ ಮಾಳ್ವಿಕನ ಏನು ಮಾಡೋದಕ್ಕಾಗೋದಿಲ್ಲ. ನೀನು ಯೋಚನೆ ಮಾಡೋದಕ್ಕಿಂತ ನನಗೆ 100 ಪಟ್ಟು ಶಕ್ತಿ ಹೆಚ್ಚಿದೆ ಕಣೆ. ಈ ಮಾಳ್ವಿಕನ ಮುಟ್ಟೋ ಶಕ್ತಿ ಈ ಪ್ರಪಂಚದಲ್ಲೇ ಯಾರಿಗೂ ಇಲ್ಲ. ಏನೇ ಮಾಡ್ತಾ ಇದ್ಯಾ? ಬಿಡು ನನ್ನ ಸೀರೆನ. ಬಿಡು ದುರ್ಗಾ, ನನ್ನ ಸೀರೆ ಬಿಡು. ದುರ್ಗಾ, ಏನ್ ಮಾಡ್ತಿದ್ಯಾ? ನನ್ನ ಮಾತು ಕೇಳು, ಬೇಡ. ಬಿಡೆ.